ಈಗ ನೋಡ್ತಾ ಇರೋ ಮರಿಗಳು, ಈಗ ಈ ಮರಿಯಲ್ಲಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಎಲ್ಲ ಮರಿಗಳು ಕೂಡ ಒಳ್ಳೊಳ್ಳೆ ಜಾತಿಲಿರುವಂಥವೆ. ಸೊ ಬಿತ್ತನೆಗೂ ಬರ್ತವೆ. ನೋಡ್ಬೋದು ಈಗ ತೋರಿಸ್ತಾ ಇರೋ ಮರಿ ಪಕ್ಕಾ ಬಿತ್ತನೆ ಬರುತ್ತಿದ್ದು, ಪ್ಯೂರ್ ಕ್ವಾಲಿಟಿ ಇದು. ಕೊಂಬಿಲ್ಲ, ವೈಟ್ ಫೇಸು, ನೋಡೋದು ಕಾಲು ತುಂಬ ಕೂದಲು ಇದೆ. ಸೊ ಒಳ್ಳೆ ಜಾತಿಲಿರುವಂಥ ಮರಿ. ಅದು ಕೂದಲು ಕೇಳ್ಬೋದು ನೀವು ಎಲ್ಲೋ ಕಲರ್ ಆಗಿದೆ ಅಂತ. ಅದು ತುಂಬ ದಿನ ತೊಳೆದೇ ಗಲೀಜು ಮಾಡ್ಕೊಂಡು ಆಮೇಲೆ ತೊಳೆದಿರೋದಕ್ಕೆ ಆ ಥರ ಇರೋದು, ಅದು ಎಲ್ಲೋ ಕಲರು. ಸೊ ಇದು ಮತ್ತು ಪಕ್ಕದಲ್ಲಿರುವಂಥ 3 ಮರಿಗಳು ಕೂಡ ಒಳ್ಳೆ ತಾಳೆ ಇರುವಂಥವೆ. ಆದರೆ ಕೊಂಬಿದೆ ಅವಕ್ಕೆ, ಇದು ಕೊಂಬಿಲ್ಲ. ಸೊ ಈಗ ಇದ್ರ ಬಗ್ಗೆ ಎಷ್ಟು ರೇಟು ಮತ್ತು ವಯಸ್ಸೇನು ಅಂತ ಅವ್ರು ಹೇಳ್ತಾರೆ. ವಿಡಿಯೋ ಕೊನೆವರೆಗೂ ನೋಡಿ. ಮಹೇಶ, ಈಗ ನೀವು ಎಷ್ಟು ಮರಿ ಅವೆ? 5. ಅಂದರೆ ಎಲ್ಲ ಒಳ್ಳೆ ತಾಳೆ ಇರೋ ಮರಿಗಳು. ಅಂದರೆ 5 ಈ ಸೈಜ್ ಮರಿನೇನಾ ಅಥವಾ ದೊಡ್ಡದಾ? ಒಂದು ದೊಡ್ಡದು, ಇನ್ನು ಮಾಮೂಲಿ 4 ಎಲ್ಲ ಇದೆ ಸೈಜ್. ಎಲ್ಲ 6 ತಿಂಗಳು 7 ತಿಂಗಳು. ಈಗ ಈ ಮರಿಗಳ್ದು ವಯಸ್ಸು ಏನಾಗೈತೆ ಮತ್ತು ಅವಕ್ಕೆ ಬೆಲೆ ಏನು ಹೇಳ್ತಾ ಇದ್ದೀರಿ? ಇದಕ್ಕೆ ಎಷ್ಟು ತಿಂಗಳಾಗೈತಿ ಮರಿಗೆ? 8 ತಿಂಗಳಣ್ಣ. 8 ತಿಂಗಳು ಅಂದರೆ 8-8.5 ತಿಂಗಳು ಒಳಗೆ. ಇದು ಬಿತ್ತನೆ ಗೊತ್ತದಲ್ವ? ಇದು ಆಯ್ತದೆ, ಪ್ಯೂರ್ ಬಿತ್ತನೆ, ಪ್ಯೂರ್ ಮರಿ ಇದು. ಇದಕ್ಕೆ ಏನು ಬೆಲೆ ಹೇಳ್ತಾ ಇದ್ರಿ? ಇದಕ್ಕೆ 32,000 ಹೇಳ್ತೀವಿ. 32,000. ಸ್ನೇಹಿತರೆ, ಲೆಂತ್ ನೋಡ್ಬೋದು, ಎಲ್ಲ ಚೆನ್ನಾಗಿದೆ. 32,000 ಹೇಳ್ತವ್ರೆ. ಒಳ್ಳೆ ಪ್ಯೂರ್ ಕ್ವಾಲಿಟಿ. ಯಾರಾದರೂ ಬೇಕು ಅನ್ನೋರು ಬಿತ್ತನೆಗೆ ಈ ಮರಿನ ತಗೊಳ್ಬೋದು. ನೋಡ್ಬೋದು ವೈಟ್ ಫೇಸ್. ನೋಡೋದು ತಾಳ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಮರಿ, ವೈಟ್ ಫೇಸ್. ಅಂದರೆ ಈಗ ಇದು ಇನ್ನೂ ಬಿತ್ತನೆ ಬರೋಕ್ಕೆ ಇನ್ನೊಂದು 3-4-5 ತಿಂಗಳು ಬೇಕಾ? 4-5 ತಿಂಗಳು. ಅಂದರೆ ಈಗ 8 ತಿಂಗಳು ಅಂದರೆ ಒಂದು 4 ತಿಂಗಳು ಅಂದರೆ 1 ವರ್ಷ ಆಗುತ್ತೆ. 1 ವರ್ಷ ತುಂಬಬೇಕು. ಸ್ನೇಹಿತರೆ, ಇದೊಂದು ಇದೆ, ಇದು ಒಳ್ಳೆ ತಾಳಿರುವಂಥದ್ದೇ. ನೋಡ್ಬೋದು, ಯಾರಾದರೂ ಈ ಮರಿ ಬೇಕು ಅನ್ನೋರು ಇದು ಅವ್ರದ್ದೇನೆ. ಇದು ಮತ್ತು ಇದು ಜೋಡಿ. ನೋಡ್ಬೋದು, ಎಲ್ಲ ಒಳ್ಳೆ ತಾಳಿರುವಂಥ ಮರಿಗಳು. ನೋಡಿ ಸ್ನೇಹಿತರೆ, ಈ 3 ಮರಿ ಕೂಡ ಇವು ಪ್ಯೂರ್ ಬ್ರೀಡು. ಸೊ ಇದು ಬೇಕು ಅಂದರೆ ಇವ್ರದ್ದೇನೆ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಅಣ್ಣ, ಈ ಮರಿಗಳು ಎಷ್ಟು ನಾವು ನೋಡಿದ್ರಲ್ಲಿ ಯಾವ ರೇಟ್ಗಳಲ್ಲಿ? 35,000. ಮಹೇಶ, ಈಗ ಈ 3 ಮರಿಗಳವೆ, ಇವೆಲ್ಲ ಏನು ವಯಸ್ಸಾಗವೆ? ಇವು ಒಂದು 7ರಿಂದ 8 ತಿಂಗಳಾಗೈತೆ. ಅಂದರೆ ಇವು ಸೇಮ್ ವಯಸ್ಸು. ಅಂದರೆ ಇವಕ್ಕೆ ಏನು ಬೆಲೆ ಹೇಳ್ತಾ ಇದ್ರಿ? ಇವಕ್ಕೆ 3ರಲ್ಲಿ ಯಾವ ಹಿಡ್ಕಂದ್ರೆ 35,000. ಅಂದರೆ ಒಂದೊಂದು 35,000 ತಲೆ. ಸೊ 3 ಇನ್ನು ಎಷ್ಟು ತಿಂಗಳು ಬೇಕು ಇವು ಬಿತ್ತನೆ ಮಾಡಿಸ್ಬೇಕಂದ್ರೆ? ಇನ್ನೊಂದು 4 ತಿಂಗಳು 5 ತಿಂಗಳಿಗೆಲ್ಲ ಕಟ್ತವೆ. 4-5 ತಿಂಗಳು. ಎಲ್ಲ ಒಳ್ಳೆ ಪ್ಯೂರ್ ಮರಿಗಳು. ಮಹೇಶ, ಎಷ್ಟು ಹೇಳಿದ್ರೆ ನೀವು? 35 ತಲೆ. ಸ್ನೇಹಿತರೆ, ಇದರಲ್ಲಿ ಇವೆರಡು ಮತ್ತು ಅದೊಂದು ಯಾವುದಾದ್ರು ತಗೊಳ್ಬೋದು. ಸಿಂಗಲ್ 35,000. ನೋಡ್ಬೋದು, ಇದು ವೈಟ್ ಫೇಸ್ ಇದೆ. ಕೊಂಬಿರ್ಬೋದು ಅಷ್ಟೇ. ಬಟ್ ಕೊಂಬಿರೋ ಮರಿ ಏನು ಬೆನಿಫಿಟ್ ಅಂದರೆ ಅದರಲ್ಲಿ ದನದ ಮರಿ ಉಡೋಲ್ಲ. ದನಗ ಅಂದರೆ ಕುರಿ ಸಾಕಿರೋರಿಗೆ ಗೊತ್ತಾಗುತ್ತೆ. ಆ ಮರಿಗಳು ಉಡೋಲ್ಲ, 99% ಉಡೋಲ್ಲ. ನೋಡ್ಬೋದು, ಅವರು ತಾಳ ಹಾಕ್ಬೋದು. ಹಾಗೆ ಈ ಮರಿನೂ ನೋಡ್ಬೋದು, ಎಷ್ಟು ಕುಳ್ಳಕ್ಕಿದೆ ಮತ್ತು ತಾಳು ಒಳ್ಳೆ ತಾಳು. ವಯಸ್ಸಾಗೋಕ್ಕೆಲ್ಲ ಏನೇನು ಮೇವು ಕೊಡಬೇಕು ಅಂದರೆ ಚೆನ್ನಾಗಿ ಗ್ರೋತ್ ಬರಬೇಕು ಫಾಸ್ಟಾಗಿ? ಅಂದರೆ ಹುಳ್ಳಿ ಒಟ್ಟು, ರಾಗಿ ಹುಲ್ಲು, ಮಾಮೂಲಿ ತಿಂಡಿಲಿ ಜೋಳ, ಹುಳ್ಳಿ, ಹಿಂಡಿ, ಅಕ್ಕಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಮಾಡಬೇಕು. ಎಷ್ಟು ಕೊಟ್ಟರೆ ಸಾಕು? ಅಂದರೆ ಟಾನಿಕ್ಕು ಅಂಥವೆಲ್ಲ ಕೊಡಲೇಬೇಕಾ? ಅಂದರೆ ಈಗ ಬೆಳಿಗ್ಗೆ ಅಂತಲೇ ಟಾನಿಕ್ ಹಾಕ್ಬೇಕಾ ಅಥವಾ ಡೈಜೆಷನ್ಗೆ ಅಂತ ಲಿವರ್ ಟಾನಿಕ್? ಡೈಜೆಷನ್ಗೆ ಅಷ್ಟೇ, ಇನ್ನೇನಕ್ಕೂ ಇಲ್ಲ. ಈಗ ಹಸಿ ಮೇವೆಲ್ಲ ಕೊಟ್ಟರೆ ಬೆಳವಣಿಗೆ ಬರೋದಿಲ್ವಾ? ಅಂದರೆ ಅಷ್ಟು ಫಾಸ್ಟಾಗಿ ಬರಲ್ಲ. ಬರ್ತದೆ ಅಂದರೆ ಅಷ್ಟು ಫಾಸ್ಟಾಗಿ ಬರಲ್ಲ. ಅಂದರೆ ಈ ಹುಳ್ಳಿ ಹೊಟ್ಟೆ ಎಲ್ಲ ಕೊಟ್ಟರೆ ಫಾಸ್ಟಾಗಿ ಬರ್ತವೆ. ಸೊ ಈಗ ಇವು 3ರಲ್ಲಿ ಯಾವ ತಗೊಂಡ್ರೂ 35,000. ಸೊ ಎಲ್ಲ ಬಿತ್ತನೆಗೆ ಆಗ್ತದೆ. ಅದೇ ನೋಡಿ ಸ್ನೇಹಿತರೆ, ಇದೊಂದು ಟಗರ ಐತಿ. ಇದು ಆಲ್ರೆಡಿ ಇದು ಕುರಿ ಕಟ್ಟಿರುವಂಥ ಟಗರು. ಇದು ಬಿತ್ತನೆ ಟಗರು. ಇದು ಮಹೇಶ, ಇದು ಏನು ವಯಸ್ಸಾಗೈತಿ? ಇದಕ್ಕೆ 1 ವರ್ಷದ ಮೇಲೆ 2 ತಿಂಗಳಾಗೈತೆ.
ಅಲ್ಲೇ ಇದು ಕುರಿ ಕಟ್ಟೈತೆ ಇದು ಹಾಂ ಕುರಿ ಕಟ್ಟೈತೆ. ಅಂದರೆ ಬಿತ್ತನೆ ಟಗರು ಇದು. ಇದಕ್ಕೇನು ವ್ಯಾಪಾರ ಹೇಳ್ತಾ ಇದ್ರಿ ಇದಕ್ಕೆ? 55,000 ಹೇಳ್ತೀನಿ. 55,000. ಅಂದರೆ ಈಗ ಯಾರು ಬಿತ್ತನೆ ಟಗರು ಬೇಕು ಅನ್ನೋರು ತಗೊಳ್ಬೋದು ಇದು. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳು. 88617333. ಇನ್ನೊಂದ್ಸಲ ಹೇಳು, ನಿಧಾನಕ್ಕೆ ಹೇಳು. 8861733153. ಅಂದರೆ ನಿಮ್ಮದು ಅಡ್ರೆಸ್ಸು? ಮಳವಳ್ಳಿ ತಾಲೂಕು, ಮಾಮೂಲಿ ಕಿರ್ಗಾಲ್ ಹೋಗ್ಲಿ. ಕಿರ್ಗಾವಲ್ ಊರೇ. ನಿಮ್ಮ ಅಪ್ಪನ ಹೆಸರು ಕೃಷ್ಣ. ಹ್ಞೂ. ಅಲ್ಲಿ ಬಂದು ಫೋನ್ ಮಾಡಿದ್ರೆ ಸಿಗ್ತದೆ ಮರಿಗಳು. ಹ್ಞೂ, ಮನೆ ತಗ ಕರ್ಕೋಗಿ ತೋರಿಸ್ತೀವಿ, ಅವ್ರಿಗೆ ಇಷ್ಟ ಆದರೆ ತಗೊಳ್ಳಿ. ಅಂದರೆ ಯಾವ ಮರಿ ಇಷ್ಟ ಆಗುತ್ತೆ ಅದು ಕೊಡ್ತಾರೆ. ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಯಾಕೆಂದರೆ ಪ್ಯೂರ್ ಬಂಡೋರ್ ಆಗಿರೋದ್ರಿಂದ. ಹ್ಞೂ, ಪ್ಯೂರ್ ಬೇಡ, ಒಂದು ಸ್ವಲ್ಪ ಕ್ರಾಸಲ್ಲಿ ಇದ್ರಿ ಅಂದರೂ ಕೊಡ್ತೀವಿ ಅಣ್ಣ. ಕ್ರಾಸ್ ಮರಿನೂ ಸಿಗ್ತವೆ. ಹ್ಞೂ. ಅಂದರೆ ಪ್ಯೂರ್ ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಕ್ರಾಸ್ ಆದರೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ದುಡ್ಡು. ಅಂದರೆ ನಿಮ್ಮ ಹತ್ರ ಹೆಣ್ಮರಿಗಳು ಸಿಗ್ತಾವ? ಹೆಣ್ಣು ಮರಿ ಇಲ್ಲ ಅಣ್ಣ, ಬರೀ ಗಂಡು ಮರಿ. ಅಂದರೆ ಕೊಡಿಸ್ತೀರಾ ಬೇಕಿದ್ರೆ? ಹತ್ರ ಎಲ್ಲ ಒಳ್ಳೆ ತಾಳಿರುವಂಥ ಮರಿಗಳು ಬಿತ್ತನೆಗೂ ಆಯ್ತವೆ. ಹಾಗೆ ನೋಡ್ಬೋದು ಆ ಮರಿಗಳು ನಮ್ಮ ಉಲ್ಲಾಸದ್ದು. ಸೊ ಅವ್ರದ್ದು ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇರುವಂಥ ವೀಡಿಯೋಗಳು ತುಂಬ ಇದ್ದಾವೆ, ಅದನ್ನು ನೋಡಿ. ಹಾಗೆ ಅವ್ರ ಮರಿಗಳನ್ನೂ ಕೂಡ ತೋರಿಸ್ತೀನಿ. ಅದಾದ್ರು ಇಷ್ಟ ಆದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನೂ ಕೂಡ ಬೇಕು ಅನ್ನೋರಿಗೆ ಕಮೆಂಟ್ ಹಾಕಿದ್ರೆ ನಾನು ಕೊಡ್ತೀನಿ. ನೋಡೋದು ಇವೆಲ್ಲ ನಮ್ಮ ಉಲ್ಲಾಸದ್ದು ಮರಿಗಳು. ಒಳ್ಳೆ ಬಿತ್ತನೆಗೆ ಬೇಕು ಅಂದರೆ ಇನ್ನೊಂದು 2 ಮರಿ ಇದ್ದಾವೆ, ಅದು ತೋರಿಸ್ತೀನಿ. ಇವೆಲ್ಲ ಸ್ವಲ್ಪ ಕ್ರಾಸ್ ಇವು. ನೋಡೋದು ಈ ಮರಿ ಕೂಡ ಅವ್ರದ್ದೇನೆ, ಮಟನ್ ಪರ್ಪಸ್ಗಾಗುತ್ತೆ. ನೋಡೋದು ಈ ಮರಿ ಒಳ್ಳೆ ಕ್ವಾಲಿಟಿ ಇದೆ ಇದು, ಅಥವಾ ಬಿತ್ತನೆಗೆ ಬೇಕು ಅಂದರೆ ಈ ಮರಿ ಆಗುತ್ತೆ. ನೋಡೋದು ವೈಟ್ ಫೇಸು, ತುಂಬ ಒಳ್ಳೆ ಮರಿ. ಇದು ಉಲ್ಲಾಸದ್ದು. ಸೊ ಅವನು ಉಲ್ಲಾಸ ಇಲ್ಲಿಲ್ಲ, ಹಾಗಾಗಿ ನಾನೇ ತೋರಿಸ್ತಿದ್ದೀನಿ. ಯಾರಾದರೂ ಬೇಕು ಅನ್ನೋರು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕಮೆಂಟ್ ಮಾಡಿದ್ರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು. ಬಿತ್ತನೆಗಂತೂ ತುಂಬ ಒಳ್ಳೆ ಮರಿ, ಒಳ್ಳೆ ತಾಳಿರುವಂಥದ್ದು, ವೈಟ್ ಫೇಸ್. ಒಳ್ಳೆ ನೋಡ್ಬೋದು ಲೆಂತ್ ಎಷ್ಟುದ ಇದೆ ಅಂತ. ಒಳ್ಳೆ ಲೆಂತು ಸೈಜ್ ಇರುವಂಥ ಮರಿ. ಇದರಲ್ಲಿ ಮರಿ ಒಳ್ಳೆ ಮರಿ ಉಡ್ತವೆ, ಅವು ಕೂಡ ಒಳ್ಳೆ ಸೈಜ್ ಬರ್ತವೆ, ಮತ್ತು ಲೆಂತು ಎಲ್ಲ ಚೆನ್ನಾಗಿರುತ್ತೆ. ಒಳ್ಳೆ ಜಾತಿ ಕುಲ. ನೋಡೋದು ಕುರುಳ ಮಲೆ ಕೂಡ ಇದಾವೆ 2. ಅಂಕಲ್ ಅಲ್ಲಾಗಿದೆ, ಅದು ಅಲ್ಲಾಗೈತೆ 2 ಅಲ್ಲ. ಅಂದರೆ ಬಿತ್ತನೆಗೆ ಆಯ್ತದಲ್ವ ಈಗ ಅದು? ಬೆಲೆ ಅದು ಬೆಲೆ 75. ನೋಡ್ಬೋದು 75,000 ಹೇಳ್ತವ್ರೆ. ಬಿತ್ತನೆಗಂತೂ 100% ಗ್ಯಾರಂಟಿ. ಈಗ 2 ಅಲ್ಲ. ನೋಡೋದು ಒಳ್ಳೆ ಕುರುಳು ಮಲೆ ಇದ್ದಾವೆ. $75,000 ಹೇಳ್ತವ್ರೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ರೀಸನಬಲಾಗಿ ಮಾಡ್ಕೋಬೋದು. ಒಳ್ಳೆ ಜಾತಿ ಟಗರು.